ಎಲ್ಲರಿಗೂ ನಮಸ್ಕಾರ. CK ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರವೆ ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಉಪ್ಪಿಟ್ಟು ಮಾಡಿರಿ ಬೇಜಾರಾಗಿರುತ್ತೆ. ಈ ಥರನೂ ವಾಂಗಿಬಾತ್ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾನು ಒಂದು ಬಾಣಲಿಗೆ 1 ಲೋಟ ರವೆ ಹಾಕಿದ್ದೀನಿ. ಇದನ್ನು ಇವಾಗ ಚೂರು ಎಣ್ಣೆ ಹಾಕ್ಕೊಳ್ಳಿ. ಇದೀಗ ಚೆನ್ನಾಗಿ ಹುರ್ಕೋಬೇಕು. ಅದು ಲೈಟಾಗಿ ಕೆಂಪು ಕಲರ್ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಿ. ನೀವು ಅರ್ಧಂಬರ್ಧ ಹುರಿದ್ರೆ ಚೆನ್ನಾಗಿ ಬರಲ್ಲ. ನೋಡಿ, ಈಗ ಇದು ಕೆಂಪು ಕಲರ್ ಆಗಿದೆ. ತುಂಬ ರೋಸ್ಟಾಗಿ ಮಾಡಬೇಡಿ, ಚೆನ್ನಾಗಿರಲ್ಲ. ನೋಡಿ, ಈಗ ಅದನ್ನು ಪ್ಲೇಟಿಗೆ ತೆಕ್ಕೊಂಡಿದ್ದೀನಿ. ಇದು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ 1 ಚಮಚ ಸಾಸಿವೆ, ಕಡಲೆಬೇಳೆ, ಆಮೇಲೆ 1 ಚಮಚ ಉದ್ದಿನಬೇಳೆ. ಈಗ ಇದು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕೆಂಪಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ಆಯಿಲಲ್ಲಿ. ನೋಡಿ, ಈಗ ಇದು ಕೆಂಪಾಗಿದೆ. ಈಗ ಕರಿಬೇವು, ನಂತರ ಹಚ್ಚಿಟ್ಕೊಂಡಿರೋ ಅಂಥ ಬದನೆಕಾಯಿ. ನಾನು ಬದನೆಕಾಯಿನ ಹಚ್ಚಿ ನೀರಲ್ಲಿ ಇಟ್ಕೊಂಡಿದ್ದೆ, ಯಾಕಂದರೆ ನೀರಲ್ಲಿ ಇಡಲಿಲ್ಲ ಅಂದರೆ ಕಪ್ಪಾಗುತ್ತೆ ಬದನೆಕಾಯಿ, ಅದಕ್ಕೋಸ್ಕರ. ಈಗ ಇದು ಚೆನ್ನಾಗಿ ಒಂದ್ಸಲ ಆಯಿಲ್ ಫ್ರೈ ಆಗಲಿ ಸ್ವಲ್ಪ. ಈಗ ಲೈಟಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಹುಣಸೆಹಣ್ಣು ನೀರು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ನೀರು ಹಾಕಿದ್ರೆ ಈ ಬದನೆಕಾಯಿ ಬೇಗ ಫ್ರೈ ಆಗುತ್ತೆ, ಬೇಗ ಬೆಂದೋಗುತ್ತೆ. ಅದಕ್ಕೋಸ್ಕರ ಹುಣಸೆಹಣ್ಣು ನೀರು ಯೂಸ್ ಮಾಡಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪೌಡರ್. ಈಗ ಇದು ಚೆನ್ನಾಗಿ ಬೇಯಲಿ. ಹುಣಸೆಹಣ್ಣಲ್ಲಿ ಚೆನ್ನಾಗಿ ಕುದಿಸ್ಬೇಕು, ಹುಣಸೆಹಣ್ಣಲ್ಲಿ ಬದನೆಕಾಯಿನ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಪೌಡರ್ ಹಾಕ್ಕೊತಾ ಇದ್ದೀನಿ, ವಾಂಗಿಬಾತ್ ಪೌಡರು. ನೋಡಿ ಹಾಕ್ಕೊಳ್ಳಿ ಪೌಡರ್ ಎಷ್ಟು ಬೇಕು ಅಂತ. ಖಾರ ಜಾಸ್ತಿ ಬೇಕಾದವರು ನೀವು ಜಾಸ್ತಿ ಯೂಸ್ ಮಾಡ್ಬೋದು. ಈಗ ಇದು ವಾಂಗಿಬಾತ್ ಪೌಡರ್ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೀರು ಹಾಕ್ಕೊಳ್ಳಿ. ನಾನು 1 ಲೋಟ ರವೆಗೆ 3 ಲೋಟ ನೀರು ತೊಗೊಂಡಿದ್ದೀನಿ. ನೀವು ಇನ್ನೂ ತುಂಬ ಉದುರು ಬೇಕು ಅಂದರೆ 1ಕ್ಕೆ 2 ಹಾಕ್ಕೋಬೋದು. ಈಗ ಇದು ಮಸಾಲೆ ನೀರಲ್ಲಿ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ಲದೆ ಇರೋ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು, ನಾವು ಸ್ಟಾರ್ಟಿಂಗ್ಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ, ಈಗ ನೋಡಿ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ಬೆಲ್ಲ. ಈಗ ಬೆಲ್ಲ ಉಪ್ಪು ಚೆನ್ನಾಗಿ ಕರಗಿ ಮಿಕ್ಸ್ ಆಗಲಿ ಅದ್ರ ಜೊತೆ, ಅಲ್ಲಿ ತನಕ ಮಿಕ್ಸ್ ಮಾಡ್ತಾಯಿರಿ. ಈಗ ಇದು ಚೆನ್ನಾಗಿ ಕುದೀಲಿ. ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ನೀರಲ್ಲಿ. ನೀವು ಜಾಸ್ತಿ ಚೆನ್ನಾಗಿ ಕುದಿದಷ್ಟು ನಿಮಗೆ ಟೇಸ್ಟ್ ಸೂಪರಾಗಿ ಬರುತ್ತೆ. ಈಗ ಅದಕ್ಕೆ ಹುರಿದಿರೋ ಅಂಥ ರವೆ ನೋಡಿ, ಈ ಥರ ಗೊಟಾಯಿಸ್ಕೊಂಡೆ ನೀವು ರವೆ ಹಾಕಿ, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಥರ ಬಿಟ್ಟರೆ ನಿಮಗೆ ಗಂಟಾಗುತ್ತೆ, ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾನೆ ಇರಿ. ಈಗ ಇದು ಚೆನ್ನಾಗಿ ನೀರೆಲ್ಲ ಎಳ್ಕೊಂಡು ಎಣ್ಣೆ ಬಿಡುತ್ತೆ, ಗಟ್ಟಿಯಾಗುತ್ತೆ. ಅಲ್ಲಿ ತನಕ ನೋಡಿ ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇದು ಈಗ ಗಟ್ಟಿ ಆಗಿದೆ. ನೋಡಿ, ಮಿಕ್ಸ್ ಮಾಡಿ ಈ ಥರ ಗಟ್ಟಿ ಆಗುತ್ತೆ. ಇದು ಇನ್ನೂ ಗಟ್ಟಿ ಆಗುತ್ತೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಈಗ ಇಷ್ಟಿದೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ನೀರೆಲ್ಲ ಎಳ್ಕೊಂಡು ಮತ್ತೆ ಗಟ್ಟಿ ಆಗುತ್ತೆ ಅದು. ನೋಡಿ, ಬದನೆಕಾಯಿ ವಾಂಗಿಬಾತ್ ರೆಡಿಯಾಗಿದೆ. ನೋಡಿ, ಸೂಪರಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ. ತುಂಬ ಜನ ಇಷ್ಟಪಡ್ತಾರೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ವೀಡಿಯೋ ಇದೆ, ನೋಡಿ. ಇಷ್ಟಪಟ್ಟರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.